ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಆಯೋಜಿಸಲಾಗಿದ್ದ ಜನಸ್ಪಂದನ ಕಾರ್ಯಕ್ರಮಗಳಲ್ಲಿ ಸಾರ್ವಜನಿಕರಿಂದ ಸ್ವೀಕೃತವಾಗಿರುವ ಅರ್ಜಿಗಳ ಮೇಲೆ ಕೈಗೊಂಡಿರುವ ಕ್ರಮಗಳು ಹಾಗೂ ಪ್ರಗತಿ ಪರಿಶೀಲನೆ ಕುರಿತು ಜಿಲ್ಲಾ ಉಸ್ತುವಾರಿ ಹಾಗೂ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಅಧಿಕಾರಿಗಳ ಮಹತ್ವದ ಸಭೆ ನಡೆಸಿದರು. ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಜಿಲ್ಲೆಯ ಹಾಸನ, ಚನ್ನರಾಯಪಟ್ಟಣ, ಸಕಲೇಶಪುರ ಹಾಗೂ ಬೇಲೂರು ಸೇರಿದಂತೆ ವಿವಿಧ ತಾಲೂಕುಗಳಲ್ಲಿ ನಡೆದ ಜನಸ್ಪಂದನ ಸಭೆಗಳಲ್ಲಿ ಸಾವಿರಾರು ಅರ್ಜಿಗಳು ಸಲ್ಲಿಕೆಯಾಗಿದ್ದವು. ಈ ಅರ್ಜಿಗಳ ಪ್ರಸ್ತುತ ಸ್ಥಿತಿಗತಿ ಹಾಗೂ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಸಚಿವರು ಇಲಾಖಾವಾರು ಮಾಹಿತಿ ಪಡೆದಿದ್ದು, ಜನರನ್ನ ವಿನಾಕಾರಣ ಕಚೇರಿಗಳಿಗೆ ಅಲಿದಾಡಿಸಬೇಡಿ. ನಿಮ್ಮ ಹಂತದಲ್ಲಿ ಕೆಲಸ ಆಗುವಂತಿದ್ದರೆ ನಿಯಮಾನುಸಾರ ಶೀಘ್ರವಾಗಿ ಮಾಡಿಕೊಡಿ. ಒಂದು ವೇಳೆ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಲು ಸಾಧ್ಯವಿಲ್ಲದಿದ್ದರೆ ಆಗುವುದಿಲ್ಲ ಎಂದು ಅರ್ಜಿದಾರರಿಗೆ ಸ್ಪಷ್ಟವಾಗಿ ಲಿಖಿತ ರೂಪದಲ್ಲಿ ತಿಳಿಸಿ ಬಡವರ ಕೆಲಸ ನಿಷ್ಠೆಯಿಂದ ಮಾಡಿ ಎಂದು ಸಚಿವರು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ನಾನು ಅಷ್ಟು ಒತ್ತಿ ಹೇಳಿದ್ದೇನೆ, ಇದು ಬಡವರ ಕೆಲಸ, ಇದನ್ನ ಸ್ವಲ್ಪ ಶ್ರದ್ಧೆಯಿಂದ ಮಾಡೋಣ ಅಂತ. ಅದು ನಿಮ್ ತಲೆಗೆ ಹೋಗಿಲ್ಲ. ಅದಕ್ಕೆ ಹೇಳೋದು ಕ್ವಾಲಿಟಿ ಆಫ್ ಡಿಸ್ಪೋಸಲ್ ಇಸ್ ನಾಟ್ ಅಪ್ ಟು ದ ಮಾರ್ಕ್ ಅಂತ. ಅವ್ರಿಗೆ ಆಯ್ತು ಈ ರೂಪದಲ್ಲಿ ಅಲ್ಲದೆ ಇದ್ರೆ ಇನ್ನೊಂದು ರೂಪದಲ್ಲಾದ್ರೂ ನಾವು ಸಹಾಯ ಮಾಡಕ್ಕಾಗುತ್ತಾ? ತರ್ತಾ ಇದೀವಿ, ಅದು ಬೇರೆ ವಿಷಯ. ಬಟ್ ಹಾಗಂತೇಳಿ ಅವರ್ ರೆಸ್ಪಾನ್ಸಿಬಿಲಿಟಿ ಟೈಮ್ಲಿ ಡಿಸ್ಪೋಸಲ್. ಸೊ ತಹಶೀಲ್ದಾರ್ಸು, ಎಸಿಗಳು, ಡಿಸಿ ಅವರು ಈ ಆರ್ಟಿಂದ ಮಾಡಿದ್ರೆ, ಯಾಕಂದ್ರೆ ನಮ್ಮ ಪ್ರಕಾರ ಒಂದು ಏನಿಗೆ ಒಂದೇ ಒಂದ್ಯಾಕೆ ಅರ್ಜಿ ಇದು. ಸೊ ಲಾರ್ಜ್ ನಂಬರ್ ಜನ ಬರೋದು ನಮ್ಮ ತಹಸೀಲ್ ಆಫೀಸಿಗೆ ಆರ್ಟಿ ಕರೆಕ್ಷನ್ಗೆ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಇದನ್ನ ನಾವು ಸ್ಟ್ರೀಮ್ಲೈನ್ ಮಾಡಿ ಟೈಮ್ಲಿ ಡಿಸ್ಪೋಸಲ್ ಆದ್ರೆ ಜನಕ್ಕೆ ನಾವು ಕೆಲಸ ಮಾಡ್ಕೋಬೇಕಾಗುತ್ತೆ, ಹರಾಸ್ಮೆಂಟ್ ಕಮ್ಮಿ ಆಗುತ್ತೆ. ಸೊ ನೀವು ಸ್ಟೇಜ್ ವೈಸ್ ಏನು ಸ್ಟೇಜ್, ಎಷ್ಟು ಸ್ಟೇಜ್ ಇದೆ ಇವರೇ ಹೇಳಿ. ಎಸಿ ಅವರು ಒಂದು ಆರ್ಟಿ ಕರೆಕ್ಷನ್ ಅಲ್ಲಿ ಅರ್ಜಿ ನಂತರ ಯಾವ ವಿಚಾರದ ಸಭೆಯಲ್ಲಿ ಜಿಲ್ಲಾಧಿಕಾರಿ ಕೆ. ಲತಾ ಕುಮಾರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶುಭಂ ಶುಕ್ಲಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭನ್ವಿತಾ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು.